ಪ್ರಧಾನಿ ಮೋದಿ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿದಂತಹ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಚುನಾವಣಾ ಅಧಿಕಾರಿ ಜ್ಞಾನನಗೌಡ ನಂದಗೌಡ ಅವರು ದೂರು ದಾಖಲಿಸಿದ್ದಾರೆ. ಎಫ್ಐಆರ್ ದಾಖಲಿಸಿದ ಕಾರಟಗಿ ಪೊಲೀಸರು ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರಟಗಿಯಲ್ಲಿ ಭಾನುವಾರ ಕಾಂಗ್ರೆಸ್ ಸಭೆ ನಡೆದಿತ್ತು. ಮೋದಿ ಅಂದರೆ ಹಾಗೆ ಹೇಳುವ ಯುವಕರ ಕಪಾಳಕ್ಕೆ ಹೊಡೆಯಬೇಕು ಅಂತ ಸಚಿವ ಶಿವರಾಜ್ ತಂಗಡಗಿ ನಾಲಿಗೆ ಹರಿಬಿಟ್ಟಿದ್ರು. ಇದೀಗ ಐಪಿಸಿ ಸೆಕ್ಷನ್ 171C 171F ಹಾಗೂ 505(1)B ಅಡಿಯಲ್ಲಿ ಕಾರಟಗಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಈ ಹಿಂದೆ ಕೂಡ ಶಿವರಾಜ್ ತಂಗಡಗಿ ಅವರ ವಿರುದ್ಧ ದೂರು ದಾಖಲಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಎರಡನೇ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಕಾರಟಗಿ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಕಾರಟಗಿಯಲ್ಲೇ ಈ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಮೋದಿ ಅಂತ ಹೇಳುವ ಈ ಯುವ ಜನಾಂಗ ಇದೆಯಲ್ಲ, ಯುವಕರಿದ್ದಾರಲ್ಲ, ಅಂಥವ್ರನ್ನ ಕರೆದು ಕಪಾಳಕ್ಕೆ ಹೊಡಿಬೇಕು. ಯಾಕಂತಂದರೆ ಮೋದಿಯವರು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು, ಕೊಟ್ಟಿಲ್ಲ ಅನ್ನುವಂಥ ಮಾತುಗಳನ್ನು ಸಚಿವ ಶಿವರಾಜ್ ತಂಗಡಗಿ ಆಡಿದರು. ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಟ್ಟಿದ್ರು. ವಿಜಯ್ ಕನೆಕ್ಟ್ ಆಗಿದ್ದಾರೆ, ಡೀಟೇಲ್ಸ್ ಪಡ್ಕೊಳ್ಳೋಣ. ವಿಜಯ್, ಇನ್ನೊಂದು ಎಫ್ಐಆರ್ ದಾಖಲಾಗಿದೆ, ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಸಚಿವ ಶಿವರಾಜ್ ತಂಗಡಗಿ ಕೊಟ್ಟಿರುವಂಥ ಹೇಳಿಕೆ ಪಕ್ಷ ಮತ್ತು ಅವರಿಗೆ ದುಬಾರಿಯಾಗಿ ಪರಿಣಮಿಸಿರುವಂಥದ್ದು. ಯಾಕಂದರೆ ಏನು ಮೋದಿ ಅಂತ ಹೆಸರುವಂಥ ವ್ಯಕ್ತಿಗಳಿಗೆ, ಅಂದರೆ ಯಾರು ಯುವಕರು ಹೇಳ್ತಾರೆ ಅವರಿಗೆ ಕಪಾಳಕ್ಕೆ ಹೊಡಿಬೇಕು ಅಂತ ಕೊಟ್ಟಿರುವಂಥ ಹೇಳಿಕೆ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ವ್ಯಕ್ತವಾಗಿತ್ತು. ಇದನ್ನು BJP ಕೂಡ ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗ ಕೂಡ ದೂರು ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಕೂಡ ಕಾರಟಗಿ ಪೊಲೀಸ್ ಠಾಣೆಯಲ್ಲಿ 171F ಮತ್ತು 171C ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಅಲ್ಲಿನ ಫ್ಲೈಯಿಂಗ್ ಸ್ಕ್ವಾಡ್ ಕೊಟ್ಟಂಥ ದೂರಿನ ಆಧಾರದ ಮೇಲೆ, ಅಂದರೆ ಎಲ್ಲಿ ಭಾಷಣ ಮಾಡಲಾಗಿತ್ತು ಆ ಸಂಬಂಧಪಟ್ಟಂತೆ ಅಲ್ಲಿನ ಚುನಾವಣಾಧಿಕಾರಿಗಳು ಫ್ಲೈಯಿಂಗ್ ಸ್ಕ್ವಾಡ್ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಾಗಿರುವಂಥದ್ದು. ಈಗ ಅಂದರೆ ಆ ದೂರು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಆಗುತ್ತೆ ಅನ್ನುವಂಥದ್ದು ನಂತರ. ಆದರೆ ಒಂದಂತೂ ಬಹಳ ಸ್ಪಷ್ಟ, ತಂಗಡಿಯವರು ಕೊಟ್ಟಿರುವಂಥ ಹೇಳಿಕೆ ಏನಿದೆ, ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದೇನಿದೆ, ಅದು BJPಗೆ ಒಂದು ರೀತಿಯಲ್ಲಿ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು. ಜೊತೆಗೆ ಇದನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಸಚಿವ ಶಿವರಾಜ್ ತಂಗಡಗಿ ಅನ್ನುವಂಥದ್ದು, ಒಂದು ರೀತಿಯಲ್ಲಿ ಕಾನೂನು ಸಂಕಷ್ಟ ಕೂಡ ಎದುರಾಗಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಇನ್ನು ಶಿವರಾಜ್ ತಂಗಡಗಿ ಹೇಳಿಕೆ ವಿರುದ್ಧ BJP ತೀವ್ರ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಶಿವರಾಜ್ ತಂಗಡಗಿ ವಿರುದ್ಧ BJP ಪ್ರತಿಭಟನೆಯನ್ನು ತೀವ್ರಗೊಳಿಸಿದೆ. ಶಿವರಾಜ್ ತಂಗಡಗಿ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ವಿಜಯನಗರದ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ BJP ಪ್ರತಿಭಟನೆಯನ್ನು ನಡೆಸಿದೆ, ತೀವ್ರವಾಗಿ ಪ್ರತಿಭಟನೆಯನ್ನು ನಡೆಸಿದೆ. ಮೋದಿ ಅಂತ ಹೇಳೋ ಯುವಕರಿಗೆ ಕಪಾಳಕ್ಕೆ ಹೊಡಿಬೇಕು ಅಂತ ಶಿವರಾಜ್ ತಂಗಡಗಿ, ಏನು ಮೋದಿ ಅವರು ಉದ್ಯೋಗ ಕೊಟ್ಟಿಲ್ಲ, ಭರವಸೆ ನೀಡಿದಂತೆ ಉದ್ಯೋಗ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರ್ರಬಿರಿ ನಾಲಿಗೆಯನ್ನು ಹರಿಬಿಟ್ಟಿದ್ರು, ಮನಬಂದಂತೆ ಮಾತಾಡಿದ್ರು. ಹಾಗಾಗಿ ಇದೀಗ BJP ತೀವ್ರ ಪ್ರತಿಭಟನೆಯನ್ನು ಮಾಡ್ತಾ ಇದೆ.